ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇವತ್ತು ಮಂಡೇ, ಏಪ್ರಿಲ್ 24th. ಇವತ್ತು ಒಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಣ್ಣ ಅವರ ಹುಟ್ಟುಹಬ್ಬ. ಸೊ ಇವತ್ತು ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಹ್ಯಾಪಿ ಬರ್ತ್ಡೇ. ಸೊ ಫಸ್ಟ್ ಅವರಿಗೆ ವಿಶ್ ಮಾಡಿ, ಆಮೇಲೆ ನಿಮ್ಮ ರಾಶಿಯಲ್ಲಿ ಏನಿದೆ ಹಾಗೆ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಸೊ ವಿಶ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ ರಾಜಣ್ಣ. ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ರಾಜಣ್ಣಂಗೆ ನೀವು ವಿಶಸ್ ತಿಳಿಸ್ಬೇಕಂದ್ರೆ ನಿಮ್ಮ ವಿಶಸ್ ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ತಾತ್ಕಾಲಿಕವಾಗಿ ವೃತ್ತಿಯವರಿಗೆ ಕಿರುಕುಳ ಜಾಸ್ತಿ ಆಗತ್ತೆ. ಇನ್ನು ಆರೋಗ್ಯದಲ್ಲಿ ಏರುಪೇರು ಆಗತ್ತೆ. ನಿಮ್ಮ ಪತ್ನಿಯ ಹಿತನುಡಿಯಿಂದ ನಿಮ್ಗೆ ಸಮಾಧಾನ ಸಿಗತ್ತೆ. ಇನ್ನು ವಾಹನ ದೂರ ಸಂಚಾರದಲ್ಲಿ ನೀವು ಜಾಗ್ರತೆ ವಹಿಸಬೇಕು. ಯಾರು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಹೆಜ್ಜೆ ಹೆಜ್ಜೆಗೂ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಆದಷ್ಟು ನೀವು ವಿವೇಚನೆಯಿಂದ ಇದ್ರೆ ತುಂಬಾನೇ ಒಳ್ಳೇದು. ಇನ್ನು ಕೆಲಸ ಕಾರ್ಯಗಳು ಪ್ರಯತ್ನ ಬಲದಿಂದ ನಡೆಯುತ್ತೆ. ಆದಾಯ ಇದ್ರೂ ಖರ್ಚು ಜಾಸ್ತಿ ಆಗತ್ತೆ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ಇನ್ನು ದೈವದ ಅನುಗ್ರಹದಿಂದ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳು ಒಳ್ಳೇದಾಗಿ ನಡೆಯುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ಪರ್ಧೆಗೆ ಇಳಿಬೇಕಾಗತ್ತೆ. ಇನ್ನು ನೀವು ಯಾವ್ದಾದ್ರು ಸಂಚಾರ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಕಾರ್ಯಸಿದ್ಧಿ. ಇನ್ನು ಸಾಮಾಜಿಕ ಸ್ಥಾನಮಾನ ಗೌರವಗಳು ಲಭಿಸುತ್ತೆ. ದೇವತಾರಾಧನೆಯಿಂದ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಸಿಗತ್ತೆ. ಇನ್ನು ಕಟಕ ರಾಶಿಯವರಿಗೆ ಇವತ್ತು ಯಾರೆಲ್ಲ ಅವಿವಾಹಿತರಿದ್ದೀರಾ ಅವರಿಗೆಲ್ಲ ಇವತ್ತು ಕಂಕಣ ಬಲ ಕೂಡಿ ಬರುತ್ತೆ. ಇನ್ನು ಉತ್ತಮ ಆದಾಯ ಇದ್ರೂ ಖರ್ಚು ಸ್ವಲ್ಪ ಜಾಸ್ತಿ ಆಗತ್ತೆ. ಹಾಗೆ ಸಾಂಸಾರಿಕವಾಗಿ ಇಷ್ಟ ಮಿತ್ರ ಬಂಧುಗಳೊಡನೆ ಒಡನಾಟದಿಂದ ನಿಮ್ಗೆ ಸಂತಸ ಸಿಗತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ಸಾಂಸಾರಿಕ ಸಮಸ್ಯೆಗಳು ಹಂತ ಹಂತವಾಗಿ ಉಪಶಮನವಾಗತ್ತೆ. ವಿದ್ಯಾರ್ಥಿಗಳು ಯಾರಿರ್ತೀರಾ ಅವ್ರಿಗೆಲ್ಲ ಪ್ರಯತ್ನಕ್ಕೆ ತಕ್ಕಂತ ಫಲಿತಾಂಶ ಸಿಗತ್ತೆ. ಅವಿವಾಹಿತರಿಗೆ ಇವತ್ತು ಶುಭ ಸಮಾಚಾರ. ಇನ್ನು ನಿಮ್ಮ ಮಿತ್ರರ ಆಗಮನದಿಂದ ನಿಮ್ಮ ಮನಸ್ಸು ತೃಪ್ತಿ ಆಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ದೂರ ಸಂಚಾರದಲ್ಲಿ ನೀವು ತುಂಬಾನೇ ಜಾಗ್ರತೆ ವಹಿಸಬೇಕು. ಹಿರಿಯರೊಂದಿಗೆ ಹಾಗೂ ಬಂಧುಗಳೊಂದಿಗೆ ಮನಸ್ತಾಪವಾಗತ್ತೆ. ಕೌಟುಂಬಿಕವಾಗಿ ಸ್ತ್ರೀಯರಿಂದ ಸಮಸ್ಯೆಗಳು ತಲೆದೋರಬಹುದು. ಆದಷ್ಟು ಜಾಗ್ರತೆ ವಹಿಸಿ. ಇನ್ನು ತುಲಾ ರಾಶಿಯವರಿಗೆ ಇವತ್ತು ಧಾರ್ಮಿಕ ಕೆಲಸ ಕಾರ್ಯಗಳಿಗಾಗಿ ಧನ ವ್ಯಯ ಆಗತ್ತೆ. ನೂತನ ಗೃಹ ನಿರ್ಮಾಣ ಕಾರ್ಯಗಳು ಸದ್ಯದಲ್ಲೇ ನೆರವೇರುತ್ತೆ. ನೀವು ಆರಾಮಾಗಿ ಮುನ್ನಡೆಯಬಹುದು. ಇನ್ನು ಅವಿವಾಹಿತರಿಗೆ ಇವತ್ತು ಕಂಕಣ ಬಲದ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಬಂಧುಗಳೊಂದಿಗೆ ಅನವಶ್ಯಕವಾಗಿ ಮನಸ್ತಾಪಕ್ಕೆ ಕಾರಣ ಆಗ್ತೀರಾ. ದೇಹದ ಆರೋಗ್ಯದಲ್ಲಿ ನೀವು ಕಾಳಜಿ ವಹಿಸಬೇಕು. ಇನ್ನು ಕಹಿ ನೆನಪುಗಳು ಕಳೆದುಕೊಂಡು ಮನಸ್ಸಿಗೆ ಸಮಾಧಾನ ಶಾಂತಿ ತಂದ್ಕೊಳ್ಳಿ. ಸಂಚಾರದಿಂದ ಕಾರ್ಯಸಿದ್ಧಿ ಆಗತ್ತೆ. ಧನು ರಾಶಿಯವರಿಗೆ ಇವತ್ತು ಮಾನಸಿಕವಾಗಿ ಅಸಮಾಧಾನ ಕಾಡುತ್ತೆ. ನೀವು ತುಂಬಾನೇ ತಾಳ್ಮೆ ಮತ್ತೆ ಸಮಾಧಾನದಿಂದ ಇದ್ರೆ ತುಂಬಾನೇ ಒಳ್ಳೇದು. ಹಾಗೆ ರಾಜಕೀಯದಲ್ಲಿ ಯಾವುದೇ ಗೊಂದಲಗಳಿದ್ರು ಸ್ಥಾನಮಾನ ಗೌರವ ಸಿಗತ್ತೆ. ಶುಭ ಸುದ್ದಿಗಳು ನಿಮ್ಮ ಕಾರ್ಯದ ಅನುಕೂಲಕ್ಕೆ ದಾರಿಯಾಗತ್ತೆ. ಇನ್ನು ದಿನದ ಅಂತ್ಯದಲ್ಲಿ ಒಂದು ಸ್ಮಾಲ್ ಟ್ರಾವೆಲ್ ಅನ್ನ ಮಾಡ್ತೀರಾ. ಇನ್ನು ಮಕರ ರಾಶಿಯವರಿಗೆ ಇವತ್ತು ದೇವತಾನುಗ್ರಹಕ್ಕಾಗಿ ಪ್ರಾರ್ಥಿಸ್ತೀರಾ. ಮಿತ್ರ ವರ್ಗದಿಂದ ಸಹವಾಸ ದೋಷಕ್ಕೆ ಕಾರಣರಾಗದಂತೆ ಜಾಗೃತೆ ವಹಿಸಿ. ಇನ್ನು ನಿಮ್ಮ ಆದಾಯ ಉತ್ತಮವಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕಾಳಜಿ ಇರಲಿ. ವಿದ್ಯಾರ್ಥಿಗಳು ಸ್ವಲ್ಪ ಉದಾಸೀನತೆ ತೋರಿಸ್ತಾರೆ. ಆದಷ್ಟು ನೀವು ಕಾನ್ಸಂಟ್ರೇಷನ್ ಕೊಟ್ರೆ ನಿಮ್ಗೆ ಒಳ್ಳೇದು. ಕುಂಭರಾಶಿಯವರಿಗೆ ಇವತ್ತು ಸಾಂಸಾರಿಕವಾಗಿ ನೆಮ್ಮದಿ ಸಂತಸ ತರಿಸುತ್ತೆ. ಆಕಸ್ಮಿಕ ಧನಾಗಮನದಿಂದ ನಿರೀಕ್ಷಿತವಾಗಿ ಕಾರ್ಯಸಿದ್ಧಿ ಇದೆ. ಉದ್ಯೋಗಿಗಳು ಉತ್ತಮ ಉದ್ಯೋಗದ ಅವಕಾಶಗಳನ್ನ ಸದುಪಯೋಗಿಸಬಹುದು. ಏನೇ ಆಗ್ಲಿ ಮುನ್ನಡೀರಿ, ಪ್ರಯತ್ನಿಸ್ತಾ ಇರಿ, ಒಳ್ಳೆ ಫಲ ಸಿಗತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಮಹಿಳೆಯರಲ್ಲಿ ಸಮಸ್ಯೆಗಳು ತೋರಿ ಬರುತ್ತೆ. ಧನಾದಾಯದಿಂದ ಆರ್ಥಿಕ ಮುಗ್ಗಟ್ಟು ನಿವಾರಣೆಯಾಗಿ ಕಾರ್ಯ ಸಾಧನೆಯಿಂದ ಸಂತೃಪ್ತಿ ಸಿಗತ್ತೆ. ಇನ್ನು ವಿದ್ಯಾರ್ಥಿಗಳ ಫಲಿತಾಂಶದ ಪ್ರತಿಭೆ ಸಂತಸ ತರಿಸುತ್ತೆ. ಇವತ್ತು ಪೂರ್ತಿ ದಿನ ನೀವು ಖುಷಿಯಾಗಿರ್ತೀರಾ. ಕೇಳಿಸ್ಕೊಂಡ್ರಲ್ಲ, ಇವಿಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ. ಸೊ ಖುಷಿಯಾಗಿರಿ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಇವತ್ತು ನಮ್ಮ ರಾಜಣ್ಣನ ಹುಟ್ಟು ಹಬ್ಬ. ಸೊ ಅದಕ್ಕೆ ತಕ್ಕಂತೆ ನಿಮ್ಗೆ ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ ಅಂಡ್ ಬೇರೆ ತರದ್ದು ನ್ಯೂಸ್ ಗಳನ್ನು ಕೊಡ್ತಾ ಇರ್ತೀವಿ. ಸೊ ನೀವೇನ್ ಮಾಡ್ಬೇಕು, ಎಸ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಬೇಕು ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಎ ಲಾಟ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ.